ವೆಲ್ಕಮ್ ಬ್ಯಾಕ್ ಟು ನನ್ನದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದರೆ, ಸೊ ಯಾವ ಒಂದು ರೌಂಡೊಳಗೆ ನಾವು ಪೇಮೆಂಟ್ ಮಾಡಬೇಕು. ಇವಾಗ ನಾವು ಚಾಯ್ಸ್ 2 ತೊಗೊಂಡ್ರು ಪೇಮೆಂಟ್ ಮಾಡಬೇಕಾ, ಚಾಯ್ಸ್ 1 ತೊಗೊಂಡ್ರು ಪೇಮೆಂಟ್ ಮಾಡಬೇಕಾ, ರೌಂಡ್ 1ಅಲ್ಲಿ ಪೇಮೆಂಟ್ ಮಾಡಬೇಕಾ, ರೌಂಡ್ 2ಅಲ್ಲಿ ಪೇಮೆಂಟ್ ಮಾಡಬೇಕಾ, ಒಂದು ತಿಳಿಯಲಾಗ್ಯದ ಸರ್. ಫುಲ್ ಕನ್ಫ್ಯೂಷನ್ ಆಗಿ ಹೋಗ್ಬಿಟ್ಟೈತಿ, ತಲೆನೇ ಕೆಟ್ಟು ಹೋಗ್ಬಿಟ್ಟೈತಿ. ಏನು ಮಾಡಬೇಕು ಒಂದು ತಿಳಿಯವಲ್ಲ. ಅದಕ್ಕೆ ಎಲ್ಲರಿಗೆ ಕೇಳಾಕತ್ತೀವಿ. ಒಂದು ಸ್ವಲ್ಪ ಜನ ರಿಪ್ಲೈ ಕೊಡಾಕತ್ತಿಲ್ಲ, ಒಂದು ಸ್ವಲ್ಪ ಜನ ರಿಪ್ಲೈ ಕೊಟ್ಟರು. ಒಬ್ಬರೊಂದು ಬೇರೆ ಹೇಳತ್ತಾರ, ಒಬ್ಬರೊಂದು ಬೇರೆ ಹೇಳಕತ್ತಾರ. ಸೊ ಅದಕ್ಕೆ ನಾವೇನು ಮಾಡೋಣ ಅನ್ನೋದಾದ್ರೆ, ಈ ಒಂದು ಇದ್ರೊಳಗೆ ನಿಮ್ಮ ಒಂದು ಡೌಟ್ನ ಕ್ಲಾರಿಫೈ ಮಾಡ್ತೀನಂತ. ನೀವು ಚಾಯ್ಸ್ 2 ಕೊಟ್ಟರೆ ಪೇಮೆಂಟ್ ಮಾಡಬೇಕು, ಯಾವ ರೌಂಡಲ್ಲಿ ಪೇಮೆಂಟ್ ಮಾಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ಗೈಡೆನ್ಸ್ ಕೊಡ್ತೀನಿ. ಸೊ ಒಂದು 2-3 ನಿಮಿಷ ನಂಗೆ ಟೈಮ್ ಕೊಟ್ಟರೆ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೀನಂತ. ಸೊ ಜಸ್ಟ್ ವಿಡಿಯೋ ನೋಡಿರಿ. ಏನಂದ್ರೆ, ಇವಾಗ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಫಸ್ಟ್ ರೌಂಡಿಂದ ಏನು ಬಿಟ್ಟಾರಲ್ಲ, ಸೊ ಪ್ರತಿಯೊಂದು ಚಾಯ್ಸನ್ನು ಸಹ ಅಲ್ಲಿ ಅವ್ರು ಕೊಟ್ಟಿರ್ತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಕರೆಕ್ಟಾಗಿ ಓದ್ರಿ. ಏನೇನೈತಿ ನೀವು ಕೇಳಿರ್ತೀರಿ, ಯೂಟ್ಯೂಬಲ್ಲಿ ಆಗಿರಲಿ, ಬೇರೆ ಯಾರಾದರೂ ಯೂಟ್ಯೂಬರ್ಸ್ ಹೇಳಿರ್ತಾರೆ ಅಥವಾ ಇನ್ಫ್ಲೂಯೆನ್ಸರ್ ಹೇಳಿರ್ತಾರೆ, ಅದನ್ನೆಲ್ಲ ಕೇಳಿರ್ತೀರಿ. ಬಟ್ ನೀವು ಆಪ್ಷನ್ ಮಾಡಬೇಕಾದ್ರೆ ನೀವು ಒಂದು ಸಲ ಓದ್ರಿ. ಪ್ರತಿಯೊಂದೊಂದು ಚಾಯ್ಸ್ಗೂ ಕರೆಕ್ಟಾಗಿ ಓದ್ರಿ. ಚಾಯ್ಸ್ 1 ಏನು ಹೇಳುತ್ತೆ, ಚಾಯ್ಸ್ 2 ಏನು ಹೇಳುತ್ತೆ, ಚಾಯ್ಸ್ 3 ಏನು ಹೇಳುತ್ತೆ, ಆ್ಯಂಡ್ ಚಾಯ್ಸ್ 4 ಏನು ಹೇಳುತ್ತೆ. ಸಂಪೂರ್ಣವಾಗಿ ಪ್ರತಿಯೊಂದು ಚಾಯ್ಸನ್ನು ಸಹ ಕರೆಕ್ಟಾಗಿ ಓದಿ ನೀವು ಮುಂದಿನೊಂದು ಚಾಯ್ಸ್ ಸೆಲೆಕ್ಷನನ್ನು ಮಾಡಿರಿ. ಸೊ ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ ಬಂತು. ಸೊ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಆಲ್ರೆಡಿ ರಿಲೀಸ್ ಆಗೈತಿ. ಸೊ ಚಾಯ್ಸ್ ರಿಲೀಸ್ ಮಾಡಬೇಕಾದ್ರೆ ಚಾಯ್ಸ್ 1ಗೆ ನೀವೇನಾದರೂ ಎಂಟ್ರಿ ಮಾಡೋರು ಇದ್ರಿ. ಸೊ ಇದನ್ನೆಲ್ಲ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿರ್ಬೇಕಾ. ಸಿಕ್ಕಂಥ ಕಾಲೇಜ್ ಅಲಾಟ್ ಆಗಿದ್ದು, ನನಗೆ ಇದಕ್ಕೆ ನಾನು ಜಾಯ್ನ್ ಆಗ್ತೀನಿ ಅಂದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಫೀಸ್ ಬಗ್ಗೆ ಎಲ್ಲ ನೀವು ಪೇರೆಂಟ್ಸ್ ಜೊತೆ ಥಿಂಕ್ ಮಾಡಬೇಕು. ಇಲ್ಲ ನಾವು ಹೋಲ್ಡೊಳಗೆ ಇಟ್ಕೊತೀನಿ ಅಂದರೆ ಪ್ರತಿಯೊಂದು ಸಹ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡೇ ಮುಂದಿನ ಒಂದು ಡಿಸಿಷನ್ ತೊಗೊಳ್ರಿ. ಇವಾಗ ಹೇಳ್ತೀನಂತ ಪೇಮೆಂಟ್ ಬಗ್ಗೆ. ಸೊ ಚಾಯ್ಸ್ 1 ನೀವೇನಾದರೂ ಚಾಯ್ಸ್ 1 ತೊಗೊಂಡ್ರಿ, ಇದು ರೌಂಡ್ ಫಸ್ಟಲ್ಲಿ ಹೇಳಕತ್ತೀನಿ. ಫಸ್ಟ್ ರೌಂಡ ಮುಂದೆ ಸೆಕೆಂಡ್ ರೌಂಡಿಂದ ಹೇಳ್ತೀನಿ. ಸೊ ಇವಾಗ ಫಸ್ಟ್ ರೌಂಡ್ ಐತಿ. ಸೊ ಇವಾಗ ನಾನು ಚಾಯ್ಸ್ 1 ಕೊಟ್ಟೆ. ಅವಾಗ ಏನಪ್ಪ, ನೀವು ಕಂಪಲ್ಸರಿ ಪೇಮೆಂಟ್ ಮಾಡಲೇಬೇಕು. ಚಾಯ್ಸ್ 1 ಕೊಟ್ಟು ಪೇಮೆಂಟ್ ಮಾಡಿದ್ಮೇಲೆ ನಿಮಗೆ ಒಂದು ಆರ್ಡರ್ ಕಾಪಿ ಡೌನ್ಲೋಡ್, ಅಂದರೆ ಅಡ್ಮಿಷನ್ ಡೌನ್ಲೋಡ್ ಆರ್ಡರ್ ಕಾಪಿ ಬರ್ತೈತಿ. ಸೊ ಒಂದು ಆರ್ಡರ್ ಕಾಪಿನ ತೊಗೊಂಡು ನೀವು ಅಡ್ಮಿಷನ್ ಮಾಡ್ಕೊಳ್ಳೋಕೆ ಮುಂದಿನ ಪ್ರೊಸೆಸ್ ನಿಮ್ಮದು ಸ್ಟಾರ್ಟ್ ಆಗ್ತೈತಿ. ಅಂದರೆ ನೀವೇನಪ್ಪ ಅಂದ್ರೆ ಮೊದಲ ಅಂದರೆ ಚಾಯ್ಸ್ 1 ಕೊಡಬೇಕು. ಚಾಯ್ಸ್ 1 ಕೊಟ್ಟ ಮೇಲೆ ಒಂದು ಪೇಮೆಂಟ್ ನಿಮಗೆ ಸ್ಲಿಪ್ ಬರ್ತೈತಿ. ಪೇಮೆಂಟ್ ಸ್ಲಿಪ್ ಮಾಡಬೇಕು. ಪೇಮೆಂಟ್ ಮಾಡಿ ನೀವು ಪೇಮೆಂಟ್ ಲೈಕ್ ಬ್ಯಾಂಕಿಗೆ ಹೋಗಿ ಮಾಡ್ಬೋದು, ಇನ್ನೊಂದು ಆನ್ಲೈನಲ್ಲಿ ಮೊಬೈಲ್ ಥ್ರೂ ಪೇ ಮಾಡ್ಬೋದು. ಬೆಸ್ಟ್ ಬ್ಯಾಂಕಿಗೆ ಹೋಗಿ ಮಾಡಿರಿ, ಅದೇ ಬೆಸ್ಟ್ ನಿಮ್ಮ ಪ್ರಕಾರ. ಯಾಕಪ್ಪ ಅಂದ್ರೆ ನೀವೇನೋ ಮೊಬೈಲ್ದಾಗ ಮಾಡ್ತೀರಿ, ಸರ್ವರ್ ಇಶ್ಯೂ ಇರ್ತೈತಿ, ಹಂಗೆ ಸುಮ್ಮ ಬ್ಯಾಡ್ ಅದ ರಿಸ್ಕ್. ಸೊ ಬೆಸ್ಟ್ ಬ್ಯಾಂಕಿಗೆ ಹೋಗಿ ನೀವು ಪೇ ಮಾಡಿರಿ. ಚಾಯ್ಸ್ 1 ತೊಗೊಳ್ಳೋರು ಮುಂದಿನ ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ನಾನು ನಿಮಗೆ ಮತ್ತೆ ಮುಂದೆ ಹೇಳ್ತೇನಂತ. ಡಾಕ್ಯುಮೆಂಟ್ ಬಗ್ಗೆ ವಿಡಿಯೋ ಆಲ್ರೆಡಿ ಮಾಡೀನಿ. ಸೊ ನನ್ನ ಚಾನಲಲ್ಲಿ ಐತಿ, ಹೋಗಿ ನೋಡ್ಕೊಂಡು ಬರ್ಬೋದು. ಇದು ಚಾಯ್ಸ್ 1 ಐತಿ. ಇನ್ನು ಚಾಯ್ಸ್ 2 ಮೇನ್ ಬರೋ ದಿಕ್ಕತ್ತ ಇಲ್ಲ, ಅಂದರೆ ಮೇನ್ ಬರೋ ಪ್ರಾಬ್ಲಮ್ಮ ಇಲ್ಲೇ. ಯಾಕಂದ್ರೆ ನಾನು ಈಗ ಚಾಯ್ಸ್ 2 ಕೊಟ್ಟರೆ ಪೇಮೆಂಟ್ ಮಾಡಬೇಕಾ, ಹೋಲ್ಡೊಳಗೆ ಇಟ್ಕೋತೀನಿ ಪೇಮೆಂಟ್ ಮಾಡಬೇಕಾ, ಗೊತ್ತಿಲ್ಲ ಸರ್. ಭಾಳ ತಲೆನೋವು ಆಗ್ಬಿಟ್ಟೈತಿ. ಇವಾಗ ಇದ್ರ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ ಅಂತ. ಚಾಯ್ಸ್ 2 ಆಲ್ರೆಡಿ ಎಲ್ಲರೂ ಏನಂತ ಹೇಳ್ತಾರೆ ಅಂದರೆ ಹೋಲ್ಡೊಳಗೆ ಇಟ್ಕೊಳ್ಳೋಂಥ ಒಂದು ಆಪ್ಷನ್ ಅಂತ ಹೇಳ್ತಾರೆ. ನಿಮ್ಗೆ ಯಾವುದೊಂದು ಕಾಲೇಜ್ ಅಲಾಟ್ ಆಗೈತಿ, ಇಷ್ಟ ಐತಿ, ಹೋಲ್ಡೊಳಗೆ ಇಟ್ಕೋತೀನಿ, ಇದಕ್ಕಿಂತ ಬೆಸ್ಟ್ ಇರೋ ಆಪ್ಷನ್ಸ್ ಮೇಲೆ ಅದಾವೆ. ಸೊ ನಾ ಅದಕ್ಕೆ ಜಾಯ್ನ್ ಆಗ್ಬೇಕು ಅಂದ್ಕೊಂಡಿನಿ. ಸೊ ನಾನು ಹೋಲ್ಡ್ ಇಟ್ಕೋತೀನಿ, ಅದಕ್ಕೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋತೀನಿ ಅಂತ ಐತಿ. ಓಕೆ, ಇವಾಗ ನಾವು ಹೋಲ್ಡ್ ಇಟ್ಕೊಳ್ಳೋಕೆ ಪೇಮೆಂಟ್ ಮಾಡಬೇಕಾ ಅಂತ ಹೇಳ್ತಾರೆ ಪ್ರಾಬ್ಲಮ್. ಇದು ಕ್ವಶನ್, ಪ್ರಾಬ್ಲಮ್ ಅಲ್ಲ, ಇದು ಕ್ವಶನ್ ತುಂಬ ವಿದ್ಯಾರ್ಥಿಗಳಿಗೆ ಐತಿ. ಸೊ ಅದಕ್ಕೆ ಇದು ಇನ್ನೂ ಮೊದಲನೇ ಸುತ್ತಿನ ಒಂದು ಪ್ರಕ್ರಿಯೆ ಇರೋದ್ರಿಂದ, ಫಸ್ಟ್ ರೌಂಡ್ ಇರೋದ್ರಿಂದ ನೀವೇನು ಯಾವುದೇ ರೀತಿ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವ್ದು ಬೇಕಾದ ಕಾಲೇಜ್ ಅಲಾಟ್ ಆಗಲಿ, ಚಾಯ್ಸ್ 2 ನೀವೇನಾದರೂ ತೊಗೊಳಕತ್ತಿದ್ರಿ ಅಂದ್ರೆ ಪೇಮೆಂಟ್ ಮಾಡೋ ಅಗತ್ಯ ಇರುವುದಿಲ್ಲ. ಜಸ್ಟ್ ಹೋಲ್ಡ್ ಒಳಗೆ ಇಟ್ಕೊಳ್ಳೋದು, ಸಿಕ್ಕಂಥ ಕಾಲೇಜನ್ನು ಮುಂದಿನ ರೌಂಡಿಗೆ ಹೋಗೋದು. ಅಂದರೆ ಇವಾಗ ಫಸ್ಟ್ ರೌಂಡ್ ಐತಿ, ಹೋಲ್ಡ್ ಒಳಗೆ ಇಟ್ಕೋತೀರಿ. ನೆಕ್ಸ್ಟ್ ರೌಂಡಿಂದ ಎಡಿಟಿಂಗ್ ಲಿಂಕ್ ಕೊಡ್ತಾರೆ, ಎಡಿಟ್ ಮಾಡ್ತೀರಿ. ಸೆಕೆಂಡ್ ರೌಂಡ್ ಬರ್ತೈತಿ. ಸೊ ಸೆಕೆಂಡ್ ರೌಂಡ್ ಬಂದಮೇಲೆ ಅಲ್ಲಿ ಮುಂದೆ ಸ್ಟಾರ್ಟ್ ಆಕೈತಿ. ಈ ರೌಂಡಲ್ಲಿ ಯಾವುದೇ ರೀತಿ ನೀವು ₹1 ಯಾರಿಗೂ ಸಹ ಪೇ ಮಾಡಬೇಕಾಗಿಲ್ಲ. KE ಅವರೇ ಖುದ್ದಾಗಿ ಹೇಳ್ಯಾರ ಫಸ್ಟ್ ರೌಂಡಲ್ಲಿ. ಅರ್ಥ ಮಾಡ್ಕೊಳ್ರಿ. ಫಸ್ಟ್ ರೌಂಡಲ್ಲಿ ಸೆಕೆಂಡ್ ಚಾಯ್ಸ್ ಕೊಟ್ರಿ ಅಂದ್ರೆ ಪೇ ಮಾಡೋ ಅಗತ್ಯ ಇರೋದಿಲ್ಲ. ಓನ್ಲಿ ಚಾಯ್ಸ್ 1ಗೆ ಅಷ್ಟೇ ಪೇ ಮಾಡಬೇಕು. ಇನ್ನು ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ಮತ್ತಿನ್ನು ಚಾಯ್ಸ್ 3 ಕೊಡ್ತೀನಿ ಸರ್. ನಾನು ಫಸ್ಟ್ ರೌಂಡ್ ಒಳಗೆ ಚಾಯ್ಸ್ 3 ಕೊಡ್ತೀನಿ. ಚಾಯ್ಸ್ 3 ಕೊಟ್ರಿ ಅಂದ್ರೆ ಏನಾಕೈತಿಪ್ಪ ಅಂತಂದ್ರೆ, ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿರ್ತೈತಿ ನೋಡು, ಅದೊಂದು ಡಿಲೀಟ್ ಆಗ್ತೈತಿ. ಅದನ್ನು ಬಿಟ್ಟು ಉಳಿದಿರ್ತಕ್ಕಂಥ ಪ್ರತಿಯೊಂದು ನೀವು ಯಾವುದ್ಯಾವ್ದು ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜನ್ನು ಆ್ಯಡ್ ಮಾಡಿರ್ತೀರಿ, ಪ್ರತಿಯೊಂದು ಕಾಲೇಜು ಸಹ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇರುತ್ತೆ. ಯಾವುದೂ ಡಿಲೀಟ್ ಆಗೋಲ್ಲ ಎಕ್ಸೆಪ್ಟ್ ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್. ಇನ್ನು ಚಾಯ್ಸ್ 2 ಅಲ್ಲಿ ನೀವು ಹೋಲ್ಡ್ ಒಳಗೆ ಇಟ್ಕೋತೀರಿ. ಇವಾಗ ಒಂದು 100 ಕಾಲೇಜ್ ಅಲಾಟ್ ಮಾಡಿರಿ ಅಂದರೆ ಆಪ್ಷನ್ ಎಂಟ್ರಿ ಮಾಡಿರಿ, ಅದ್ರಾಗ ನಿಮಗೆ 50ನೇ ನಂಬರ್ ಕಾಲೇಜ್ ಅಲಾಟ್ ಆಯಿತು. ನೀವು ಹೋಲ್ಡ್ ಒಳಗೆ ಇಟ್ಕೋಬೇಕು ಅಂದ್ಕೊಂಡಿರಿ ಅಂದ್ರೆ, ಸೊ ಹೋಲ್ಡ್ ಒಳಗೆ 50ನೇ ನಂಬರ್ ಕಾಲೇಜ್ ಐತಿ. ಸೊ 50 ನಂಬರ್ 1ರಿಂದ 50 ನಂಬರ್ವರೆಗೂ ಕಾಲೇಜ್ ಉಳಿತಾವು. 50ರಿಂದ 51ರಿಂದ 100 ತಕ್ಕ ಇರ್ತಾವಲ್ಲ, ಒಂದಿಷ್ಟು ಕಾಲೇಜ್ಗಳೆಲ್ಲ ಮಟಾಶ್ ಅಂದರೆ ಡಿಲೀಟ್ ಆಗಿಬಿಡ್ತಾವೆ ಚಾಯ್ಸ್ 2 ಕೊಟ್ರೆ.
ಚಾಯ್ಸ್ 3 ಕೊಟ್ಟರೆ ಜಸ್ಟ್ ಅಲೌಟ್ ಆಗಿದ್ದು ಅಂದ್ಬಿಟ್ಟು ಉಳಿದೆಲ್ಲ ಇರ್ತಾವೆ, ನೀವು ಅದರಲ್ಲಿ ಎಡಿಟ್ ಮಾಡ್ಕೋಬೋದು. ಚಾಯ್ಸ್ 2 ಅಲ್ಲೂ ಸಹ ಸೇಮ್ ಎಡಿಟ್ ಮಾಡ್ಕೋಬೋದು. ಇನ್ನು ಚಾಯ್ಸ್ 4 ಬಂದರೆ ಎಕ್ಸಿಟ್ ಆಗಿಬಿಡೋದು. ನಂಗೆ ಕೇಸ್ ಇಟ್ಟಿದ್ರು ಕೌನ್ಸಿಲಿಂಗ ಬೇಡ, ನಾನು ಹೊರಗೆ ಆಲ್ರೆಡಿ ಅಡ್ಮಿಷನ್ ಮಾಡ್ಸೀನಿ, ಸೊ ನಾನು ಹೊರಗೆ ಹೋಗ್ತೀನಿ. ಇಲ್ಲ ನನಗೆ ಅಡ್ಮಿಷನ್ ಇಲ್ಲಿ ನಾನು ಕೇಸ್ ಇಟ್ಟು ಹೋಗೋದಿಲ್ಲ, ನಾನು ಹೊರಗೆ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತೀನಿ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ತು ಅಂದ್ರೆ ಅವರು ಸಹ ಹೋಗ್ಬೋದು, ಅವ್ರಿಗೇನು ಅಭ್ಯಂತರ ಇಲ್ಲ. ಚಾಯ್ಸ್ 4 ಕೊಡಬೇಕು. ಇನ್ನು ಸೆಕೆಂಡ್ ರೌಂಡಲ್ಲಿ ಬರೋದು ಮೇನ್ ಟಾಸ್ಕ್, ಇದು ಅರ್ಥ ಮಾಡ್ಕೊಳ್ರಿ. ಸೆಕೆಂಡ್ ರೌಂಡ್ ಬಂದಾಗ ಅಂದ್ರೆ ಇವಾಗೇನು ಇನ್ನೂ ಫಸ್ಟ್ ರೌಂಡ್ ನಡೆಯತೈತಿ. ಸೊ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಏನು ಬರ್ತೈತಿಲ್ಲ. ಸೊ ಸೆಕೆಂಡ್ ರೌಂಡ್ ಬಂದ ಮೇಲೆ ಒಂದು ಕಾಲೇಜ್ ಅಲೌಟ್ ಆಗಿರ್ತೈತಿ, ಎಡಿಟಿಂಗ್ ಲಿಂಕ್ ಬಿಡ್ತಾರೆ, ಎಡಿಟ್ ಎಲ್ಲ ಮಾಡ್ತೀರಿ. ಎಡಿಟ್ ಆದಮೇಲೆ ಸೆಕೆಂಡ್ ರೌಂಡಿಂದ ರಿಸಲ್ಟ್ ಬರ್ತೈತಿ. ಸೊ ಅವಾಗ ರಿಸಲ್ಟ್ ಒಳಗೆ ನಿಮಗೊಂದು ಕಾಲೇಜ್ ಬೇಕಾದಂಥ ಕಾಲೇಜ್ ಅಲೌಟ್ ಆಗಿರ್ತೈತಿ. ನೀವು ಅದಕ್ಕೆ ಓಕೆ ಸರ್ ಚಾಯ್ಸ್ 1 ಕೊಡ್ತೀನಿ, ನನಗೆ ಇಷ್ಟ ಐತಿ ಈ ಕಾಲೇಜ್, ನಾನು ಇದಕ್ಕೆ ಹೋಗಿ ಅಡ್ಮಿಷನ್ ಆಗ್ತೀನಿ, ಮನ್ಯಾಗ ನೀವು ಒಪ್ಪ್ಯಾರ, ಇದಕ್ಕೆ ಪೇಮೆಂಟು ಮಾಡೋಕೆ ರೆಡಿ ಅದಾರ ಅಂದ್ರೆ ಚಾಯ್ಸ್ 1 ಕೊಡ್ತೀರಿ. ಚಾಯ್ಸ್ 1 ಕೊಟ್ಟರೆ ಹೋಗಿ ನಿಮಗೆ ಪೇಮೆಂಟ್ ಏಟ್ ಮಾಡಬೇಕು, ಅಲ್ಲೇನು ಕೋರ್ಸ್ ಒಳಗೆ ಶೋ ಆಗಿರ್ತೈತಿಲ್ಲ, ಸೊ ಅಷ್ಟು ಅಮೌಂಟನ್ನು ನೀವು ಹೋಗಿ ಪೇ ಮಾಡಬೇಕು. ಒಂದು ರೆಸ್ಪೆಕ್ಟೆಡ್ ಒಂದು ಬ್ರ್ಯಾಂಚ್ ಆಗಿರಲಿ ಅಥವಾ ಕೋರ್ಸ್ ಆಗಿರಲಿ, ಅವ್ರೇನು ಅವರು ಒಂದು ಇದು ಕೊಡ್ತಾರಲ್ಲ ಪೇ ಮಾಡಿದ್ದಕ್ಕೆ ಅಂತೇಳಿ, ಸೊ ಒಂದು ಸ್ಲಿಪ್ಪಿಗೆ ನೀವು ಪೇ ಮಾಡಬೇಕು. ಪೇ ಆದ್ಮೇಲೆ ನಿಮಗೆ ಮುಂದೆ ಒಂದು ಆರ್ಡರ್ ಕಾಪಿ ಬರ್ತೈತಿ, ಅಂದರೆ ಅಡ್ಮಿಷನ್ ಆರ್ಡರ್ ಕಾಪಿ. ಸೊ ಅಡ್ಮಿಷನ್ ಆರ್ಡರ್ ಕಾಪಿ ತಂದು ಕಾಲೇಜಿಗೆ ಅಡ್ಮಿಷನ್ ಪ್ರೊಸೆಸ್ ನಿಮ್ಮದು ಸ್ಟಾರ್ಟ್. ಇನ್ನು ಓಕೆ ಚಾಯ್ಸ್ 1 ಮುಗೀತು. ಇನ್ನು ಸೆಕೆಂಡ್ ರೌಂಡ್ ಒಳಗೆ ಚಾಯ್ಸ್ 2 ಅಂದರೆ ಸೆಕೆಂಡ್ ರೌಂಡ್ ಒಳಗೆ ಒಂದು ಕಾಲೇಜ್ ಸಿಕ್ಕಿರ್ತೈತಿ, ನನಗೆ ಓಕೆ ಸರ್ ಇದು ನನಗೆ ಓಕೆ ಐತಿ, ನಾನು ಇನ್ನೂ ಸಹ ಇನ್ನೊಂದು ಥರ್ಡ್ ರೌಂಡ್ ಐತಿಲ್ಲ, ನಾನು ಥರ್ಡ್ ರೌಂಡಿಗೆ ಹೋಗ್ತೀನಿ, ಥರ್ಡ್ ರೌಂಡಿಗೆ ಹೋಗಬೇಕು. ಸೊ ನಾನು ಅದಕ್ಕೆ ಚಾಯ್ಸ್ 2 ಕೊಡ್ತೀನಿ, ಹೋಲ್ಡ್ ಒಳಗೆ ಇಟ್ಕೋತೀನಿ ಕಾಲೇಜ್ ಅಂದ್ರೆ. ಆವಾಗ ನೀವು ಯಾವ ನಿಮಗೊಂದು ಕಾಲೇಜ್ ಅಲೌಟ್ ಆಗಿರ್ತೈತಲ್ಲ, ಆ ಅಲೌಟ್ ಆದಂಥ ಕಾಲೇಜಿಗೆ ಫೀಸ್ ಪೇ ಮಾಡಬೇಕು. ಅಲ್ಲಿ ಎಷ್ಟು ಶೋ ಆಗಿರ್ತೈತಲ್ಲ ಅಷ್ಟು ಫೀಸನ್ನು ನೀವು ಅದಕ್ಕೆ ಆವಾಗ ಪೇ ಮಾಡಬೇಕು. ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡಿಗೆ ಹೋಗಬೇಕಾದ್ರೆ ಫಸ್ಟ್ ರೌಂಡ್ ಒಳಗೆ ಮಾಡಬೇಡದಂತ ಹೇಳೀನಿ. ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದು ನಾ ಥರ್ಡ್ ರೌಂಡಿಗೆ ಹೋಗ್ತೀನಿ. ಸೆಕೆಂಡ್ ರೌಂಡ್ ಸಿಕ್ಕಂಥ ಕಾಲೇಜನ್ನು ಹೋಲ್ಡ್ ಒಳಗೆ ಇಟ್ಕೋತೀನಿ, ಅಂದರೆ ನನ್ನ ಕಡೆ ಇಟ್ಕೋತೀನಿ. ನಾನು ನೆಕ್ಸ್ಟ್ ರೌಂಡ್ ಥರ್ಡ್ ರೌಂಡಿಗೆ ಹೋಗ್ತೀನಿ. ಥರ್ಡ್ ರೌಂಡಿಗೆ ಹೋಗಬೇಕಾದ್ರೆ ಈ ಒಂದು ಕಾಲೇಜಿಗೆ ನಾ ಹೋಲ್ಡ್ ಒಳಗೆ ಇಟ್ಕೋಬೇಕು ಅಂದ್ರೆ, ನೀ ಹೋಲ್ಡ್ ಒಳಗೆ ನಿನ್ನ ಹೆಸರು ಮ್ಯಾಗ ಇರಬೇಕು ಆ ಕಾಲೇಜ್ ಅಂದ್ರೆ, ನೀನು ಆ ಕಾಲೇಜಿಗೆ ಒಂದೇನು ಫೀಸ್ ಏನು ಇರ್ತೈತಿಲ್ಲ, ಸೊ ಅಷ್ಟು ನೀವು ಅಮೌಂಟ್ ಪೇ ಮಾಡಬೇಕು. ಪೇ ಮಾಡೋದು ಆದಮೇಲೆ ನಿಂಗೆ ಮುಂದೆ ಥರ್ಡ್ ರೌಂಡಿಗೆ ಎಂಟ್ರಿ ಇರ್ತೈತಿ, ಇಲ್ಲ ಅಂದ್ರೆ ಇರೋದಿಲ್ಲ. ಇಫ್ ನೀ ಚಾಯ್ಸ್ 2 ಕೊಟ್ಟು ಅಷ್ಟೇ ಬಿಟ್ಟು ಅಂದ್ರೆ ಸೊ ನಿನ್ನ ಕೆತ್ತಿ ತೆಗೆದು ಹೊರಗೆ ಹೋಗೋದು ಬಿಡ್ತಾರೆ, ಯಾಕಂದ್ರೆ ನೀ ಪೇಮೆಂಟ್ ಮಾಡಿರೋದಿಲ್ಲ ಅಂತ ಹೇಳ್ತಾರೆ ಅವ್ರು ತಿಳ್ಕೊಂಬಿಡ್ತಾರೆ. ಸೊ ಅದಕ್ಕೆ ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡಿಗೆ ಹೋಗಬೇಕಾದ್ರೆ ನೀ ಪೇ ಮಾಡಬೇಕು ಚಾಯ್ಸ್ 2 ಕೊಟ್ರೆ. ಇನ್ನು ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡಿಗೆ ಹೋಗ್ತೀನಿ ಸರ, ನಾ ಚಾಯ್ಸ್ 3 ಕೊಡ್ತೀನಿ ನಡಿತೈತೆ. ಹಾಂ ಚಾಯ್ಸ್ 3 ಕೊಟ್ರೆ ನಡಿತೈತಿ. ಚಾಯ್ಸ್ 3 ಕೊಟ್ರೆ ಏನು ಪ್ರಾಬ್ಲಮಪ್ಪ ಅಂತಂದ್ರೆ, ನಿಮಗೊಂದು ಕಾಲೇಜ್ ಅಲೌಟ್ ಆಗಿರ್ತೈತಿ ಸೆಕೆಂಡ್ ರೌಂಡಲ್ಲಿ, ಬಟ್ ನನಗದು ಇಷ್ಟ ಇಲ್ಲ, ನಾನು ಇದನ್ನ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಏನು ಥರ್ಡ್ ರೌಂಡಿಗೆ ಹೋಗ್ಬೇಕಂದ್ರೆ ಡಿಲೀಟ್ ಮಾಡ್ತೀರಿ. ಡಿಲೀಟ್ ಮಾಡಿದ್ಮೇಲೆ ಸಿಕ್ಕಂಥ ಕಾಲೇಜ್ ಡಿಲೀಟ್ ಆಗಿರ್ತೈತಿ. ಚಾಯ್ಸ್ 3 ಕೊಟ್ಟರೆ ಡಿಲೀಟ್ ಆಗಿರ್ತೈತಿ. ಉಳಿದಂಥ ಆಪ್ಷನ್ಸ್ ಎಲ್ಲ ನಿಮ್ಮ ಹತ್ರನೇ ಉಳಿದಿರ್ತಾವೆ. ಸೊ ಉಳಿದಂಥ ಕಾಲೇಜಲ್ಲಿ ಮೇ ಬಿ ಥರ್ಡ್ ರೌಂಡಲ್ಲಿ ಕಾಲೇಜ್ ಸಿಗ್ಬೋದು, ಸಿಗದೇನೂ ಇರ್ಬೋದು. ಅದು ನಿಮ್ಮ ಓನ್ ರಿಸ್ಕ್. ಮೇಲೆ ನೀವು ಕಾಲೇಜನ್ನು ಎಂಟ್ರಿ ಮಾಡಬೇಕು, ನೀವು ಕಾಲೇಜಿಗೆ ಜಾಯ್ನ್ ಆಗಬೇಕು. ನಿಮ್ಮ ಒಂದು ಓನ್ ರಿಸ್ಕ್, ಯಾರೂ ಸಹ ಜವಾಬ್ದಾರಿ ಇರೋದಿಲ್ಲ. ಯಾಕಂದರೆ ಸಿಕ್ಕಂಥ ಕಾಲೇಜನ್ನು ನೀವು ಚಾಯ್ಸ್ 3 ಕೊಟ್ಟು ಡಿಲೀಟ್ ಮಾಡಕತ್ತಿರ್ತೀರಿ. ಥರ್ಡ್ ರೌಂಡಲ್ಲಿ ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು, ನಿಮ್ಮ ಕಟಪ್ಪಿಗೆ ನಿಮ್ಮ ರ್ಯಾಂಕಿಗೆ ಸೀಟ್ ಸಿಕ್ತು, ಓಕೆ. ಇಫ್ ಸಿಗಲಿಲ್ಲ ಅಂದರೆ ಯಾರೂ ಜವಾಬ್ದಾರರಲ್ಲ, ಯಾರೂ ಹೊಣೆಗಾರರಲ್ಲ ಅದಕ್ಕೆ. ಸೊ ನಿಮ್ಮ ರಿಸ್ಕ್ ಮೇಲೆ ನೀವು ನೋಡ್ಬೇಕು. ಆಮೇಲೆ ಮುಂದೆ ದಾರಿ ಅಲೌಟ್ ಆಯಿತು ಹೋಗಬೇಕು ಥರ್ಡ್ ರೌಂಡಲ್ಲಿ, ಇಲ್ಲಾಂದರೆ ಸೊ ಅವರು ಅದಕ್ಕೆ ಜವಾಬ್ದಾರಲ್ಲ. ಇಫ್ ಸೀಟ್ ಸಿಕ್ಕರೆ ಉಳಿದಿದ್ರೆ ಮತ್ತೆ ಒಂದು ರೌಂಡನ್ನು ಮಾಡ್ತಾರೆ. ರೌಂಡ್ ಮಾಡಿ ಥರ್ಡ್ ರೌಂಡ್ ಆದಮೇಲೆ ಮತ್ತೆ ಮುಂದೆ ಅದನ್ನು ಹೇಳ್ತಾರೆ. ಬಟ್ ಆ್ಯಕ್ಚುಲಾಗಿ ನಡೆಯೋದು 3 ರೌಂಡ್ಗಳು ಮಾತ್ರ. ಸೊ ಇದು ಚಾಯ್ಸ್ 3 ಬಗ್ಗೆ ಆಯಿತು. ಅಗೇನ್ ಚಾಯ್ಸ್ 4 ಬಗ್ಗೆ ಹೇಳಿದೆ ಅಲ್ಲ. ಸೊ ಚಾಯ್ಸ್ 4 ಸೇಮ್, ನನಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಬೇಡ, ನಾನು ಹೊರಗೆ ಎಕ್ಸಿಟ್ ಆಗಿಬಿಡ್ತೀನಿ, ನನಗೆ ಇದು ಬೇಡ ಅಂದರೆ ಚಾಯ್ಸ್ 4 ತೊಗೋಬೋದು. ಚಾಯ್ಸ್ 4 ತೊಗೊಂಡವರು ಹೊರಗೆ ಹೋಗ್ಬೋದು, ಯಾವುದೇ ರೀತಿ ಅಭ್ಯಂತರ ಇರೋದಿಲ್ಲ. ಇನ್ನು ಥರ್ಡ್ ರೌಂಡಿಗೆ ಏನಿಲ್ಲ. ಥರ್ಡ್ ರೌಂಡಿಗೆ ನಿಮ್ಗೆ ಯಾರಿಗೆ ಕಾಲೇಜ್ ಅಲೌಟ್ ಆಗಿರ್ತೈತಲ್ಲ, ಯಾವ್ದು ಬೇಕಾದಾಗಿರಲಿ, ನಿಮ್ಗೆ ಇಷ್ಟ ಇರಲಿ ಬಿಡಲಿ, ನೀವು ಅಂತೂ ಅಡ್ಮಿಷನ್ ಆಗಲೇಬೇಕು. ಇಫ್ ನೀವೇನಾದರೂ ಅಡ್ಮಿಷನ್ ಆಗಲ್ಲ ಸರನ, ನನಗಿದು ಕಾಲೇಜ್ ಇಷ್ಟ ಇಲ್ಲ, ನನಗೆ ಚಲೋ ಇರೋ ಕಾಲೇಜ್ ಇಷ್ಟ ಆಗಿಲ್ಲ, ನಾನು ಇದಕ್ಕೆ ಜಾಯ್ನ್ ಆಗೋದಿಲ್ಲ ಅಂತ ಹೇಳ್ತೀನಿ. ನೀವೇನರ ಅವಾಗ ನಾಟಕ ನಕರ ಮಾಡಿದ್ರಿ ಅಂದ್ರೆ ಏನಿಲ್ಲ, FIR ಹಾಕೈತಿ ನಿಮ್ಮ ಮೇಲೆ, ಮತ್ತು ಫೈನ್ ಕಟ್ಟಿಸ್ತಾರೆ ನಿಮಗೆ. ಇಂತಿಷ್ಟು ಅಮೌಂಟ್ ಅದೆಲ್ಲ ಇರ್ತೈತಿ. ಸೊ ಫೈನ್ ಕಟ್ಟಿ ನೀವು ಆಮೇಲೆ ಇದು ಮಾಡ್ಕೋಬೇಕಾಕೈತಿ. ಸೊ ಅದಕ್ಕೆ ಮೊದಲೇ ಥಿಂಕ್ ಮಾಡಿರಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ. ಸೊ ಇದು ಯಾವಾಗ ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪೇಮೆಂಟ್ ತುಂಬ ವಿದ್ಯಾರ್ಥಿಗಳು ಡೌಟ್ ಕೇಳ್ತಿದ್ರಿ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಐತಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಂಗೆ ನಿಮ್ಮ ಒಂದು ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಇನ್ನೂ ಯಾರಿಗೆ ಗೊತ್ತಾಗಿರಲ್ಲ, ತುಂಬ ವಿದ್ಯಾರ್ಥಿಗಳಿಗೆ ನ್ಯೂಸ್ ಗೊತ್ತಾಗತ್ತಿಲ್ಲ. ಸೊ ಇದಾಗಿತ್ತು ಇವತ್ತು ನೋಡಿ, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಂತ. ಓಕೆ ಟಾಟಾ ಬಾಯ್.